ತುಂಬಾ ಈ ಅವಧಿ ಒಳಗಡೆ ಒಂದು ಅನುಚಿತವಾಗಿರ್ತಕ್ಕಂಥ ಘಟನೆ ಕೂಡ ನಡೆದಿತ್ತು ಸಿಟಿ ರೈಲಿ ಮತ್ತು ರಚನೆ ಮಾಡ್ತಾರೆ. ನಿಮಗೆ ಇವತ್ತು ಅಧಿಕಾರದ ಕೇರಳದಾಗ ಕೇಳ್ತಾ ಇದ್ದೇವೆ ಸರ್, ಆ ಘಟನೆ ನಿಮ್ಗೆ ನಿಜವಾಗ್ಲೂ ಏನ್ ಅನ್ಸುತ್ತೆ? ಘಟನೆ ನೋಡಿ ಆಗ್ಬಾರ್ದಂತವೆಲ್ಲ ಎರಡು ಘಟನೆಗಳಾದವು. ಒಂದು ಇನ್ನೊಂದು ಧರ್ಮೇಗೌಡನೊಂದು ಆಯ್ತು, ಆಗ್ಬಾರ್ದಾಗಿತ್ತು. ಬಟ್ ಅದನ್ನ ಬಹಳ ಸಿಸ್ಟಮೆಟಿಕ್ ಆಗಿ ಕುತ್ಕೊಂಡು ಹ್ಯಾಂಡಲ್ ಮಾಡಿ ಇಬ್ಬರನ್ನು ಕರೆಸಿ ಕಾಂಪ್ರಮೈಸ್ ಮಾಡಿ ಅವ್ರ ಕಡೆ ಪತ್ರ ತಗೊಂಡು ಎಲ್ಲ ಮಾಡಿ ಅದನ್ನ ಅವಸ್ಥೆ ಸುಮಾರು 2 ತಾಸು ಕುತ್ಕೊಂಡು ಎಲ್ಲವನ್ನ ಅವ್ರ ಸಮಾಧಾನ ಮಾಡಿ ನನ್ನ ಡಿಸಿಷನ್ ಅನ್ನು ಕೊಟ್ಟೆ. ಅವತ್ತ ಡಿಸಿಷನ್ ಕೊಟ್ಟು ಹೌಸ್ ಅಡ್ಜರ್ ಮಾಡಿದೆ. ಮತ್ತೆ ಅವ್ರ ಕಡೆ ಅರ್ಜಿ ಕೊಟ್ಟರು, ಅದನ್ನ ಎಥಿಕ್ಸ್ ಕಮಿಟಿ ಕಳಿಸಿನಿ. ಎಥಿಕ್ಸ್ ಕಮಿಟಿಯಲ್ಲೇ ಇದೆ. ಅದು ಎಥಿಕ್ಸ್ ಕಮಿಟಿ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬಿಟ್ಟದ್ದು. ರೈಟ್ ಸರ್, ಥ್ಯಾಂಕ್ ಯು. ಇನ್ನು 2 ದಿವಸ ಇಲ್ಲಿ ನೋಡ್ತೀರಿ, ಆಮೇಲೆ ಬೇರೆ ಕಡೆ ನೋಡ್ತೀರಿ. ನೀವು ಇರ್ತೀರಿ, ನಾವಿಲ್ಲಿ ಇರೋದಿಲ್ಲ. ನಾವು ಎಲ್ಲೆತ್ತಾಗಿರ್ತೀವಿ ಅಷ್ಟೇ. ಸೆಷನ್ ಬರ್ತೀವಿ, ಹೋಗ್ತೀವಿ, ಅಲ್ಲಿ ಸಿಗ್ತೀವಿ ಹೊರಗೆ. ನಿನ್ ಕೈ ಪಾರಾಗ ಬಾಳ ಕಷ್ಟಪ್ಪ ನಾವು ರಾಜಪ್ಪ. ಬೆಳಗಿನಿಂದ ವೇಟ್ ಮಾಡಾಕತ್ತೀರಿ ನೀವು. ಮತ್ತೇನು ಹೇಳ್ತಾ ಹೇಳ್ರಿ. ಹೌದು, ಇಲ್ಲಿ ಹೌದೌದು ಬಂದ್ಬೇಡ ಕೇಳಿದ್ರು. ಮನೆಗೆ ಹೋದಾಗ ಏನ್ ಹೇಳಿಲ್ಲ. ನಾನು ಅವ್ರಿಗೆ ಏನ್ ಹೇಳಿದೆ ಅಂದ್ರೆ, ನಾನೊಂದು ಥ್ಯಾಂಕ್ಸ್ ಹೇಳ್ಬೋದು ನನ್ನ ಡ್ಯೂಟಿ. ಅದಕ್ಕೆ ಸದನದಲ್ಲಿ ಹೇಳೋದು ಬೇರೆ, ಅವ್ರಿಗೆ ಮನೆಗೆ ಹೋಗಿ ಇಲ್ಲಿವರೆಗೆ ನಮ್ಗೆ ಸಹಕಾರ ಮಾಡಿದ್ದಕ್ಕೆ ನಿಮ್ಗೆ ಅಭಿನಂದನೆ ಹೇಳುತ್ತೆ ಹೇಳಿ ಬಂದಿಷ್ಟು. ಇರ್ಲಿಲ್ಲ ಇವತ್ತು ಈ ನಿರೀಕ್ಷೆ ಇರಲಿಲ್ಲ. ಹೌದು, ಟೂರ್ಗಾಗಲೇ ಟೂರ್ ಹೊಂಟಿದ್ವಿ, ಮತ್ತೆ ನಡುವು ಇದಾಯ್ತು, ಬಂದ್ವಿ ವಾಪಸ್, ಹೋಗ್ಲಿಲ್ಲ. ಆಗ್ತಾವ್ರಿ ಇವೆಲ್ಲ ಜೀವನದಲ್ಲಿ ಘಟನೆಗಳು ಎಲ್ಲರಿಗೂ ಆಗ್ತಾವ. ಏನ್ ಮಾಡಕ್ಕಾಗ್ತವೆ. ಒಂದೊಂದ್ಸರಿ ನಮ್ಮ ಮನಸ್ಸಿನ ವಿರುದ್ಧನೂ ಇರ್ತಾವ, ಒಂದ್ಸರಿ ನಮ್ಮ ಮನಸ್ಸಿಗೆ ಆಗಲ್ಲಂತ ಇರ್ತಾವ. ಎಲ್ಲರ ಜೀವನದಲ್ಲಿ ಒಂದೊಂದು ಬಂದಿರ್ತಾವ, ಹಂಗ ಬರ್ತಾವ ಇವೆಲ್ಲ. ಅಧಿಕಾರ ಏನಾಗ್ತಿದೆ ಅಂದ್ರೆ, ಅಧಿಕಾರ ಮುಗಿದು ಹೋಗುವಾಗ ಬೇರೆ, ಅಧಿಕಾರ ಮಧ್ಯದಲ್ಲಿ ಹೋಗುವಾಗ ಸ್ವಲ್ಪ ನೋವು ಅನಿಸ್ತೈತಿ. ಇಷ್ಟ ಡಿಫರೆನ್ಸ್ ಏನಿಲ್ಲ. ಅಧಿಕಾರ ಪೂರ್ಣ ಮುಗಿದಾಗ ಇವರೆಲ್ಲ ಅದಾರ, ಅಧಿಕಾರ ಎಲ್ಲ ಮುಗಿಸ್ಕೊಂಡು ಹೋದವರು ಅದಾರ. ಇಲ್ಲೆಲ್ಲರೂ ನಡು ಯಾರು ಹೋಗಿಲ್ಲ. ಮನೆಯಲ್ಲಿ ಆಗ್ತಿದೆ. ಅಧಿಕಾರ ಇದ್ದಾಗ ಬೇರೆ, ಅಧಿಕಾರ ಇಲ್ಲ ಬೇರೆ ಘಟನೆಗಳಾಗ್ತಾವ. ಅದು ನಮಗ್ ಗೊತ್ತಲ್ಲ. ಆಕಸ್ಮಿಕ ಬಂತು, ಆಕಸ್ಮಿಕ ಹೊಂಟೆ. ಇಷ್ಟ ಜೀವನದಲ್ಲಿ ಆಕಸ್ಮಿಕಗಳಾಗ್ತಾವಲ್ಲ, ಹಂಗ ಆಗ್ತಾವ. ಆಕಸ್ಮಿಕ ಸಿನಿಮಾ ನೋಡಿದ್ನಿ, ಅದ ತರ ಆಗೈತಿ ಇವತ್ತು. ಇಷ್ಟ